दलित उद्योजकांची संख्या वाढावी यासाठी 14 मे रोजी बेळगावातील खासगी हॉटेलमध्ये नव उद्योजक सभा आयोजित करण्यात आली असल्याचे कर्नाटक दलित उद्योजक संघर्ष समितीचे अरविंद गट्टी यांनी सांगितले। सोमवारी बेळगावात आयोजित पत्रकार परिषदेत ते बोलत होते। नव उद्योजक होण्याची इच्छा असलेल्यांनी आपल्या छायाचित्रासह उपस्थित राहून या संधीचा लाभ घ्यावा असे आवाहन त्यांनी केले। ಈ ಸಂಘ ಪ್ರಾರಂಭವಾಗಿ 16 ವರ್ಷಗಳಿಂದ ದಲಿತ ಉದ್ಯಮಿದಾರರಾಗಿ ಸಾಕಷ್ಟು ಸವಲತ್ತುಗಳನ್ನು ಕೆಲಸಗಳನ್ನು ಮಾಡ್ತಾ ಬಂದಿದೆ। ಈ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆವಾರು ಈ ಸಂಘಟನೆ ಜೋರಾಗಬೇಕು, ದಲಿತ ಉದ್ಯಮಿದಾರರು ಹೆಚ್ಚಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಯಾ ಜಿಲ್ಲಾವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ। ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಮಾರ್ಚ್ 10, 2022 ಮತ್ತು 23ರಂದು ಒಂದು ಸಭೆಯನ್ನು ಬೆಳಗಾವಿಯ ಹೆಸರಾಂತ ಹೋಟೆಲಾದಂಥ ಸಂಕಮ್ ಹೋಟೆಲ್ನಲ್ಲಿ ಆಯೋಜನೆ ಮಾಡಿ ಬಹಳ ಅತ್ಯುತ್ತಮ ರೀತಿಯಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿ ರಾಜ್ಯಕ್ಕೆ ಒಂದು ಒಳ್ಳೆಯ ಮಾದರಿ ಜಿಲ್ಲೆಯನ್ನಾಗಿ ಮಾಡಿದ್ದೀವಿ। ಆ ನಿಟ್ಟಿನಲ್ಲಿ ಈಗ ಮತ್ತೆ ದಿನಾಂಕ 14 ಅಂದರೆ ಬುಧವಾರ 14, 2025 ಮೇನಂದು ಇನ್ನೊಂದು ಸಭೆಯನ್ನು ಬೆಳಗ್ಗೆ 10:45 ಸರಿಯಾಗಿ ಪ್ರಾರಂಭ ಮಾಡಿ ಮಧ್ಯಾಹ್ನ 2 ಗಂಟೆಗೆ ಅದನ್ನು ಮುಕ್ತಾಯಗೊಳಿಸ್ತೇವೆ। ಈ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ಇರತಕ್ಕಂಥ ದಲಿತ ಉದ್ಯಮಿದಾರರು, ಉದ್ದಿಮೆಗಳಾಗಬೇಕಂತ ಬಯಸಿದಂಥವರು ಈ ಒಂದು ಸಭೆಗೆ ಸರಿಯಾದ ಸಮಯಕ್ಕೆ ಹಾಜರಾಗಿ ತಮ್ಮ ಭಾವಚಿತ್ರವನ್ನು ನೀಡಿ ಗುರುತಿನ ಚೀಟಿಯನ್ನು ಪಡಿಬೇಕಂತೇಳಿ ಈ ತಮ್ಮ ಪತ್ರಿಕಾ ಮುಖಾಂತರ ನಾವು ವಿನಂತಿ ಮಾಡಿಕೊಳ್ತೀವಿ। ಇಲ್ಲಿ ಕಡ್ಡಾಯವಾಗಿ ಏನಪ್ಪ ಅಂತಂದರೆ, ಯಾರು ದಲಿತ ಉದ್ಯಮಿದಾರರು ಆಗಬೇಕಂತ ಬಯಸಿದ್ದಾರೆ ಅಥವಾ ಯಾರು ಇದ್ದಾರೆ ಅವರಿಗೆ ಮಾತ್ರ ಪ್ರವೇಶ ಇದೆ। ಇದು ಬೇರೆ ಸಂಘ ಸಂಸ್ಥೆಗಳ ಥರ ಒಂದು ಸಭೆ ಅನ್ನುವಂಥ ರೀತಿಯಲ್ಲಿ ಅಲ್ಲ। ಯಾಕಂದರೆ ರಾಜ್ಯದ ಸಂಘಟನಾಕಾರರು, ಬೆಳಗಾವಿ ಜಿಲ್ಲೆಯಾದಂಥ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಅವರ ಇಲಾಖೆಗಳಿಂದ ಅಂದರೆ NSIC, KSFC, KSSIDC ಮತ್ತು DIC, KIADB, ಸಮಾಜ ಕಲ್ಯಾಣ ಇಲಾಖೆ, ವಾಲ್ಮೀಕಿ ನಿಗಮ, ಈ ಥರ ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬಂದು ತಮ್ಮ ಇಲಾಖೆಯಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ನಮ್ಮ ದಲಿತ ಉದ್ಯಮಿದಾರರಿಗೆ ಅವರು ತಿಳಿಸಲಿದ್ದಾರೆ। ಇಲ್ಲಿವರೆಗೆ ನಾವು ಕಳೆದ ಸಾರಿ ಮಾಡಿದಾಗೂ ಕೂಡ ಯಾರಿಂದನೂ ಅಥವಾ ಯಾವ ಕಚೇರಿಯಿಂದ ನಾವು ಹಣ ಸಂಗ್ರಹಣೆ ಮಾಡಿಲ್ಲ, ಮತ್ತು ಈ ಸಾರಿನೂ ನಾವು ಯಾವ ಸಂಘ ಸಂಸ್ಥೆಗಳಿಂದ ನಾವು ಹಣ ಕೇಳಿಲ್ಲ। ನಮ್ಮ ಸ್ವಂತ ಖರ್ಚಿನಿಂದ ಈ ಒಂದು ಸಮಾವೇಶವನ್ನು ಮಾಡ್ತಾ ಇದ್ದೀವಿ। ಕಾರಣ ಇಷ್ಟೇ, ಜಿಲ್ಲೆಯಲ್ಲಿ ದಲಿತ ಉದ್ಯಮಿದಾರರು ಹೆಚ್ಚಾಗಬೇಕು, ಯಾವ ರೀತಿ ಉದ್ದಿಮೆಯನ್ನು ಪ್ರಾರಂಭ ಮಾಡಬೇಕನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಬೇಕಂತೇಳಿ ಇವತ್ತಿನ ದಿವಸ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ। ಹೋಟೆಲ್ ಸಂಕಮ್ ನಮ್ಗೆ ಎಕ್ಸ್ಪೆಕ್ಟೇಷನ್ ಲಾಸ್ಟ್ ಟೈಮ್ ನಾವು ಮಾಡಿದಾಗ 372 ಮೆಂಬರ್ಸ್ ಬಂದಿದ್ದರು। ಅದು ಮಾರ್ಚ್ 10, 2023 ಹಾಂ, ಹೋದ ತಿಂಗಳಲ್ಲ, 23ರಲ್ಲಿ ಅವಾಗ ನಮ್ಮ ರೆಕಾರ್ಡ್ಸ್ ಪ್ರಕಾರ 382 ಮೆಂಬರ್ಸ್ ಎಂಟ್ರಿ ಕೊಟ್ಟಿದ್ದರು। ನಮ್ಮ ಎಕ್ಸ್ಪೆಕ್ಟೇಷನ್ ಅವಾಗ 150-200 ಜನ ಇತ್ತು। ಸೊ ಅದರಲ್ಲಿ ಉದ್ದಿಮೆ ಅಲ್ದವರು ಕೂಡ ಬಂದು ಹೋಗಿದ್ದಾರೆ। ಸೊ ಆ ರೀತಿ ಈ ಸಲ ಆಗೋದು ಬೇಡ, ಕಡ್ಡಾಯವಾಗಿ ನಮ್ಮದು ಒಂದು ಶಿಸ್ತಿದೆ। ಕರೆಕ್ಟ್ 9:45 ಬರಬೇಕು, ಫೋಟೋ ಕೊಡಬೇಕು, ಐಡೆಂಟಿಟಿ ತೊಗೊಳ್ಬೇಕು, ಒಂದು ಟ್ಯಾಗ್ ಕೊಡ್ತೀವಿ, ಅವ್ರಿಗೆ ಮಾತ್ರ ಪ್ರವೇಶ ಇದೆ। ನಂತರ ಬಂದವ್ರಿಗೆ ನಾವು ಅವಕಾಶ ಕೊಡೋದಿಲ್ಲ। ಯಾಕಂದರೆ ಉದ್ಯಮಿದಾರ ಅಂದರೆ ಕೇವಲ ಬಂದು ಯಾರು ಹೋಗ್ತಾರೆ ಯಾರು ಬರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಆಗಬಾರ್ದು। ಉದ್ದಿಮೆ ಇದ್ದವರು ಮಾತ್ರ ಮತ್ತು ಉದ್ದಿಮೆ ಆಗತಕ್ಕಂಥವ್ರು ಮಾತ್ರ ಅಲ್ಲಿ ಬರಬೇಕು ಅನ್ನೋದು ನಮ್ಮ ಉದ್ದೇಶ। या प्रसंगी शिवानंद, संजीव गोळ आदी उपस्थित होते। संकल्प शिंदे, KMM मराठी, बेळगाव।